ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಸಮ್ಮರಲ್ಲಿ ಖಂಡಿತ ಯೂಸ್ ಆಗುವಂಥ ಟಿಪ್ಸ್ಗಳನ್ನೇ. ಸೊ ಹಾಗಾಗಿ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ನಾವು ಹಾಲನ್ನು ಕಾಯಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಹಾಲೆಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ನ್ಯಾಪ್ಕಿನ್ನ ತೊಗೊಂಡು ಕ್ಲೀನ್ ಮಾಡ್ಕೊಳ್ತೀವಿ. ಆವಾಗ ಮತ್ತೆ ನ್ಯಾಪ್ಕಿನ್ನ ಕ್ಲೀನ್ ಮಾಡ್ಕೊಳ್ಳೋದು ಡಬಲ್ ಕೆಲಸ ಆಗುತ್ತೆ. ಆ ರೀತಿ ಮಾಡ್ದೇನೆ ನೀವು ಮನೆಯಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ವೇಸ್ಟ್ ಬುಕ್ಗಳಿರುತ್ತಲ್ವ, ಆ ಒಂದು ಪೇಪರ್ ಕವರ್ಗಳನ್ನೇ ಕಿಚನ್ನಲ್ಲಿ ನೀವು ಸೈಡಲ್ಲಿ ಇಟ್ಕೊಂಡಿರಿ. ಈ ರೀತಿ ಉಕ್ಕು ಬಂದಾಗ ಇದನ್ನು ಫಸ್ಟ್ ನೀವು ನ್ಯೂಸ್ ಪೇಪರ್ ಅಥವಾ ಈ ರೀತಿ ಪೇಪರ್ಗಳಿಂದ ಕ್ಲೀನ್ ಮಾಡಿಕೊಂಡು ನಂತರ ನೀವು ನ್ಯಾಪ್ಕಿನ್ನಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕೂಡ ಸುಲಭವಾಗುತ್ತೆ, ಹಾಗೆಯೇ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಲೆದರ್ ಬೆಲ್ಟ್ಗಳನ್ನು ನಾವು ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಎಲ್ಲಾದರೂ ಇಡಬೇಕಂತಂದರೆ ಈ ರೀತಿ ಫೋಲ್ಡ್ ಮಾಡಿದರೆ ಅದು ಸೆಂಟ್ರಲ್ಲಿ ಕಟ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಇದಕ್ಕೆ ಯಾವುದೇ ರೀತಿ ರಬ್ಬರ್ ಅಥವಾ ಪಿನ್ನನ್ನು ಬಳಸ್ದೇನೆ ಯಾವ ರೀತಿ ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋದು, ಕಡಿಮೆ ಪ್ಲೇಸಲ್ಲಿ ಇದನ್ನು ಯಾವ ರೀತಿ ಇಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಬೆಲ್ಟನ್ನು ಔಟ್ಸೈಡ್ ಹಾಕ್ದೇನೆ ಅದರ ಇನ್ಸೈಡ್ ಹಾಕ್ಕೊಂಡು ಈ ರೀತಿಯ ಸ್ಮಾಲ್ ಸೈಜ್ ಬರೋ ಹಾಗೆ ನೀಟಾಗಿ ಸುತ್ಕೊಂಡು ತಗೊಳ್ಬೇಕು. ಈ ರೀತಿ ಇಡೋದ್ರಿಂದ ಇದು ಬಿಚ್ಕೊಳ್ಳೋದಿಲ್ಲ, ಹಾಗೆಯೇ ಕಡಿಮೆ ಪ್ಲೇಸಲ್ಲಿ ನೀವು ಈ ಒಂದು ಲೆದರ್ ಬೆಲ್ಟ್ ಅನ್ನ ಇಡಬಹುದು. ಈ ರೀತಿ ಇಡೋದ್ರಿಂದ ಬೆಲ್ಟ್ ಎಲ್ಲಿನೂ ಕೂಡ ಕಟ್ ಆಗೋದಿಲ್ಲ. ಹಾಗೆ ನೀವು ಲಗೇಜ್ ಬ್ಯಾಗ್ ಗಳಲ್ಲಿ ಕ್ಯಾರಿ ಮಾಡುವಾಗ ಈ ರೀತಿ ಇಡೋದ್ರಿಂದ ಪ್ಲೇಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಕಡಿಮೆ ಪ್ಲೇಸ್ ಅಲ್ಲಿ ನೀವು ಜಾಸ್ತಿ ಬೆಲ್ಟ್ ಅನ್ನ ಸ್ಟೋರ್ ಕೂಡ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರ, ಇಲಿ ಮತ್ತೆ ಜಿರಳೆಗಳು ಅಥವಾ ಮನೆಯಲ್ಲಿ ಹೆಗ್ಣಗಳು ಜಾಸ್ತಿ ಇದೆ. ಸೊ ಅದಕ್ಕೆ ಒಂದು ಟಿಪ್ಸ್ ನ ತಿಳಿಸಿ ಅಂತ ಹೇಳಿದ್ರು. ಸೊ ಇಲ್ಲಿ ನಾನು 1-2 ರೂಪೀಸ್ ಅಲ್ಲಿನೇ ನೀವು ಈ ಒಂದು ಇಲಿ ಹಾಗೂ ಹೆಗ್ಣಗಳ ಮದ್ದನ್ನ ನೀವು ಮನೆಯಲ್ಲಿ ರೆಡಿ ಮಾಡ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಈ ರೀತಿ ಟ್ಯಾಬ್ಲೆಟ್ಸ್ಗಳು ನಾವು ತಗೊಳ್ಳೋದನ್ನೇ ಹಾಗೆ ಬಿಟ್ಟಾಗ ಅದು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಒಂದು ಟ್ಯಾಬ್ಲೆಟ್ನ ನಾವು ಈ ರೀತಿ ಒಂದು ಸಣ್ಣ ಕವರ್ನಲ್ಲಿ ಕುಟ್ಟಿ ಪುಡಿ ಮಾಡಿ ಅದನ್ನು ನಾವು ಬಜ್ಜಿ ಬೋಂಡ ಎಲ್ಲನೂ ಮಾಡ್ತೀವಲ್ವ, ಕಡಲೆ ಹಿಟ್ಟು, ಆ ಹಿಟ್ಟಿನಲ್ಲಿ ಹಾಕಿ ಒಂದು ಸ್ವಲ್ಪ ನೀರು, ಸ್ವಲ್ಪ ಅರಿಶಿಣನ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ನಂತರ ನೀವು ಎಲ್ಲಿ ಇಲಿಗಳು ಮತ್ತು ಜಿರಳೆಗಳು ಸಿಲಿಂಡರ್ ಪಕ್ಕ ಆಗಿರ್ಬೋದು ಅಥವಾ ಕೆಳಗಡೆ ಕಿಚನ್ ಹಾಗೂ ಹಾಲ್ನಲ್ಲಿ ಎಲ್ಲೆಲ್ಲಿ ಹೆಗ್ಣಗಳಾಗಿರ್ಬೋದು, ಇಲಿಗಳು ಅವು ಬಿಲಗಳನ್ನು ತೋಡಿರುತ್ತಲ್ವ, ಆ ಒಂದು ಪ್ಲೇಸಲ್ಲಿ ಉಂಡೆಗಳನ್ನು ಇಡೋದ್ರಿಂದ ಇದನ್ನು ತಿಂದು ಅವು ಅಲ್ಲೇ ಸತ್ತೋಗ್ಬಿಡುತ್ತೆ. ಹಾಗೆಯೇ ಇದರ ಸ್ಮೆಲ್ಲಿಗೆ ಆ ಕಡೆಗೆ ಇಲಿಗಳು ಕೂಡ ಬರೋದಿಲ್ಲ, ಜಿರಳೆನೂ ಕೂಡ ಬರೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಇದನ್ನು ನೀವು ನೈಟ್ ಹೊತ್ತು ಇಟ್ಟು ನಂತರ ನೀವು ಇದನ್ನು ಕ್ಲೀನ್ ಮಾಡ್ಕೊಂಡು ತಗೊಳ್ಬೇಕು. ಒಂದು ವೇಳೆ ಇದನ್ನು ತಿಂದು ನೀರಲ್ಲಿ ಹಾಗೂ ಅಕ್ಕಿಯಲ್ಲಿ ಇಟ್ಟಲ್ಲಿ ಇಲಿಗಳು ಓಡಾಡಿದರೆ ಅದು ಅಷ್ಟೊಂದು ಸೇಫ್ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ನೀವು ನೋಡ್ಕೊಂಡು ಇಟ್ಕೊಳ್ಳಿ. ಈ ಒಂದು ಉಂಡೆಗಳನ್ನು ಒಣಗಿಸಿ ನೀವು ಬಟ್ಟೆಗಳಲ್ಲಿ, ಕಬಾರ್ಡ್ಗಳಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ಈ ಒಂದು ಸ್ಮೆಲ್ಗೆ ಆ ಕಡೆ ಇಲ್ಲಿ ಜಿರಳೆಗಳು ಸುಳಿಯೋದೇ ಇಲ್ಲ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಕಾಳು ಐಟಮ್ಸ್ಗಳನ್ನು ನಾವು ಮನೆಗೆ ತಂದಾಗ ಇದನ್ನು ಒಂದು 10 ಡೇಸ್ ಇಲ್ಲ 15 ಡೇಸ್ ಹಾಗೇನೆ ಒಂದು ಬಾಕ್ಸಲ್ಲಿ ಹಾಕಿ ಬಿಟ್ಬಿಟ್ರೆ ಇದರಲ್ಲಿ ಹುಳುಗಳು ಸೇರಿಕೊಂಡು ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇದಕ್ಕೆ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಅದನ್ನು ನೀವು ಇದ್ರ ಮೇಲ್ಗಡೆ ಅಪ್ಲೈ ಮಾಡಿಬಿಟ್ಟು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಡೋದ್ರಿಂದ ಇದನ್ನು ನೀವು 1 ತಿಂಗಳು ಇಟ್ಟರೂ ಇದರಲ್ಲಿ ಯಾವುದೇ ರೀತಿ ಹುಳು ಸೇರ್ಕೊಳ್ಳೋದಿಲ್ಲ. ಸಾಲ್ಟ್ ಅಂಶ ಇರೋದ್ರಿಂದ ಇದು ಹೋಲ್ಸ್ ಕೂಡ ಕ್ರಿಯೇಟ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ದುಂಡು ಮಲ್ಲಿಗೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಲಾಸ್ಟಲ್ಲಿ ಹೂ ಇಲ್ಲ ಅಂತಂದರೆ ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಫಂಕ್ಷನ್ ಎಲ್ಲ ಎಲ್ಲಾದರೂ ಹೋಗ್ಬೇಕಂತಂದರೆ ಈ ರೀತಿ ಹೂಗಳನ್ನು ತಂದಿರ್ತೀರಾ. ಬಟ್ ಆದರೆ ಸಮ್ಮರಲ್ಲಿ ಏನಾಗ್ತಾ ಇರುತ್ತೆ, 1 ಡೇ ಇಲ್ಲ 2 ಡೇಸ್ ಆಗಿ ಇಟ್ಬಿಟ್ರೆ ಇದು ಬೇಗನೆ ಹಾಳಾಗ್ತಾ ಇರುತ್ತೆ. ಇದನ್ನು ನಾವು ಹಾಳಾಗ್ದೇ 1-2-3 ಡೇಸ್ ಫ್ರಿಜ್ ಇಲ್ಲದೆ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಫ್ರಿಜ್ಜಲ್ಲಿ ನೀವು ಈ ರೀತಿ ಇಟ್ಕೊಳ್ಳೋದ್ರಿಂದ 1 ತಿಂಗಳವರೆಗೂ ಇಟ್ಟರು ಇದು ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಹೂ ಮಾರೋರು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡೋದು. ಸೊ ಆ ಒಂದು ಟಿಪ್ಸ್ ಯಾವುದಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹೂನ ನಾನಿಲ್ಲಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸನ್ನು ತೊಗೊಂಡು ಇದರಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ನ್ಯೂಸ್ ಪೇಪರ್ನ ಇಟ್ಟು ಆನಂತರ ನೀವು ಮಲ್ಲಿಗೆ ಹೂವು ಅಥವಾ ನೀವು ಯಾವುದು ತೊಗೊಂಬಂದಿದ್ರೆ ಕನಕಾಂಬರ ಆಗಿರ್ಬೋದು, ಸೇವಂತಿಗೆ, ಗುಲಾಬಿ ಅದೆಲ್ಲನೂ ಇದ್ರ ಮೇಲ್ಗಡೆ
ಇಡಬೇಕು. ನಂತರ ನೀವು ಅದರ ಮೇಲ್ಗಡೆ ಹೂ ಇಟ್ಟ ನಂತರ ಮೇಲ್ಗಡೆ ನೀವು ಈ ರೀತಿ ಒಂದು ನ್ಯೂಸ್ ಪೇಪರ್ನ ಜಸ್ಟ್ ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಇದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಹೂಗಳ ಮೇಲೆ ಕವರ್ ಆಗೋ ಹಾಗೆ ಮುಚ್ಚಿ ಇದನ್ನ ಬಾಕ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡಿ ನೀವು ಔಟ್ಸೈಡ್ ಇಡೋದ್ರಿಂದ 1-2-3 ಡೇಸ್ ಈ ಹೂ ಫ್ರೆಶ್ ಆಗಿರುತ್ತೆ. ಹಾಗೆ ಫ್ರಿಜ್ ಅಲ್ಲಿ ಇಟ್ಟರೆ ನೀವು ಇದು 1 ತಿಂಗಳಿಲ್ಲ 15 ಡೇಸ್ ವರ್ಗು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ನ ಖಂಡಿತ ಟ್ರೈ ಮಾಡಿ ನೋಡಿ, ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.